ಹಾಲು ಎರಡೂವರೆ ಸಾವಿರ ರೂಪಾಯಿನಾ ಒಂದು ಕಿಲೋ? 250 ಏನದು? 250 €2.50 ಅದೇ 2,500 ಆಯಿತು ನಮ್ಮ ಇಂಡಿಯನ್ ಮೇಲೆ. €1 ₹100. ಹಾಂ 250 ರೂಪಾಯಿ ಕಿಲೋ. ಕೊತ್ತಂಬರಿ ನೋಡಿ 120 ಒಂದು ಕಟ್ಟು 120 ರೂಪಾಯಿ. ಅದಕ್ಕೆ ಅದು ಕೊತ್ತಂಬರಿ ಇಲ್ಲ, ಅದಕ್ಕಿಂತ ನಮ್ಮ ಕಡೆ ಫ್ರೀಯಾಗಿ ಕೊಡ್ತಾರೆ. ಫ್ರೀಯಾಗಿ ಅಲವ ಕೊಡ್ತಿಲ್ಲ ಅಂಕಲ್ ಯಾರು? ಕೊಡ್ತಾರಪ್ಪ, ನನಗೆ ಹೋದ್ರೆ ಎಲ್ಲ ಕೊಟ್ಬಿಡ್ತಾರೆ. ಕೊಡ್ತಾರೆ ರೆಪ್ಯುಟೇಷನ್ ಅಂತಲ್ಲ. ಇದ್ದಾಗಲೇ ಸ್ಟಾಪ್ ಮಾಡ್ಬಿಟ್ರೆ ಹಾಂ ಇಂಡಿಯಾಲಿದ್ದಾಗಲೇ ₹5 ಮಿನಿಮಮ್ ಕೊಡ್ತಿತ್ತು. ನನಗೆ ಸೊಪ್ಪು ತೋತಿಯಲ್ಲ, ಕೊತ್ತಂಬರಿ ಕರಿಬೇವು ಸೊಪ್ಪು ತೊಗೊಳ್ಳೋಣ, ಇನ್ನೇನಿಲ್ಲ. ನಾವೇನು ರೋಪ್ ಹಾಕಲ್ಲ, ನಾವೇನು ಪೊಲೀಸ್ ಅವರಲ್ಲ. ಇದು ರ್ಯಾಡಿಶು, ಇದು ಬೀಟ್ರೂಟು. ಇಲ್ಲೇ ಇದು ವೇಯಿಂಗ್ ಸ್ಕೇಲ್ ಪಕ್ಕದಲ್ಲೇನ್ರಿ ಅಯ್ಯಮ್ಮನ ಅಂತ ಹೇಳಿದ್ರೆ ನೀವು ನಾವೆಲ್ಲ ನೋಡ್ಬೇಕಾಗುತ್ತೆ. ಈ ಭಾರಿ ಸೀಕ್ರೆಟಾಗಿ ಮಾತಾಡ್ತಾರೆ ಸಂತೋಷ. ಕ್ಯಾರೆಟ್ ನೋಡಿ, ಈರುಳ್ಳಿ 100 ರೂಪಾಯಿ ಕಿಲೋ. ನಮ್ಮದು ಇಲ್ಲ 100 ರೂಪಾಯಿ 5 ಕಿಲೋ ಇದೆಯಪ್ಪ. ಕಡಿಮೆ ಆಗಿದೆ ಅಲ್ಲ. ಏನು ರೀ ತರಕಾರಿ ಬಾಡಿ. ಆದರೆ ಇದೆಲ್ಲ ಆರ್ಗ್ಯಾನಿಕ್ಕು. ನಮ್ಮಲ್ಲಿ ಮೆಡಿಸಿನ್ ಹಾಕ್ತಾರೆ. ಹಾಕಲ್ಲಪ್ಪ, ವಿತೌಟ್ ನಾವು ಬೇರೆ ಎಕ್ಸ್ಪೋರ್ಟ್ ಮಾಡೋದಂದ್ರೆ ಇದು ತೊಗೊಳೋದಿಲ್ಲ ಅವರು. ಸೊ ಇವಾಗ ಯುರೋಪಿಯನ್ ಯೂನಿಯನ್ ಅದಕ್ಕೆ ಇಂಡಿಯಾದಿಂದ ದೊಡ್ಡ ಪ್ರಾಬ್ಲಮ್ ಆಗ್ತಿರೋದು. ಏನಕ್ಕೆ ಅಂದರೆ ಯುರೋಪಿಯನ್ ಯೂನಿಯನಲ್ಲಿ ಅವ್ರಿಗೆ ಆರ್ಗ್ಯಾನಿಕ್ ಬೇಕು ಅಥವಾ ಪೆಸ್ಟಿಸೈಡ್ಸ್ ಇಲ್ದಿರೋದು ಬೇಕು. ಬಟ್ ಇಂಡಿಯಲ್ಲಿ ಕಲರ್ಸ್ ನೋಡಿ ಹೆಂಗಿದೆ. ಇದು ನೋಡಿ, ಇದು ಬಣ್ಣ ಬೆಳೆದಂಗಿದೆ, ಹಾಟ್ ಮಾಡ್ದಂಗಿದೆ. ಹಾಂ, ಇನ್ನೊಂದು ಕ್ಯಾಮ್ರಾ ವಿವೇಕ್ ಕೊಡ್ತೀನಿ, ಒಂದು ಯಾರೋ ಒಬ್ರು ಕೊಡ್ತೀನಿ ಇನ್ನೊಂದು ಕ್ಯಾಮ್ರಾ. ಹೌದು ಇಲ್ಲಪ್ಪ, ಇನ್ನೂ ಇಲ್ಲಾಂದರೆ ಹಾಂ ಇಲ್ಲ, ಮುಂದೆ ಇಟ್ಕೊಂಬಿಡಿಗೆ. ನೀನು ಬರ್ತಿರ್ತೀಯ ವಿತೌಟ್ ಕಡ್ಡಿಂಗ್ ಕಾಣಲ್ಲ. ನನ್ನ ಪ್ಲ್ಯಾನಿಂಗ್ ಇದೆ, ಒಂದು 5 ಎಕರೆ ಜಮೀನು ತೊಗೊಳಕ್ಕೆ, 5-10 ಎಕರೆ ಫಾರ್ಮ್ ಹೌಸ್ ಎಲ್ಲ ಮಾಡ್ತೀನಿ. ಬೆಂಗಳೂರು ಬಂದಾಗ ಬಂದ್ಬಿಡಿ. ಎಣ್ಣೆ ಹೊಡಿತೀರಾ? ನೀವು ಹೆಂಗೆ ಹೇಳ್ತೀರೋ ಹಂಗೆ. ನಾನು ಎಣ್ಣೆ ಹೊಡಿಯಲ್ಲ, ನಾನಿಲ್ಲ. ಆ್ಯಕ್ಚುಲಿ ಯಶೋದ ಕೇಳಿದೆ ಅಂಕಲ್ ಏನಾದರೂ ನನಗಿಲ್ಲ ಎಣ್ಣೆ ಸಿಗರೇಟ್ ಏನಿಲ್ಲ. ಮಾತಾಡೋದು ನಾನು ವಿಜಿ, ನನ್ನ ಯಶೋದ ಹೆಂಗೆ ಮಾತಾಡ್ತೀವಿ ಹಂಗೆ ಪಟೋಟ ಅಂತ ಮಾತಾಡೋದು. ಈಗ ನೋಡಿ, ಇದು ಪ್ಲಾಸ್ಟಿಕ್ ಇದ್ದಂಗೆ ಇದೆಯಲ್ಲ, ಚೆಂಡು ಹೂವು ನೋಡ್ರಿ ಇಲ್ಲಿ ಹೆಂಗಿದೆ. ವಾವ್, ಎಂಟ್ರಿ ಇದೆ, ಬನ್ನಿ. ಏನಿದೆ? ಓ, ಬೇಕ್ರಿ ಪ್ರಾಡಕ್ಟು. ವಾವ್, ಏನು ಜಿಂಕೆ ಏನಿದೆ ಇಲ್ಲೇ? ಹಂದಿ, ಜಿಂಕೆ, ಮಟನ್ನಾ? ಜಿಂಕೆ ಮಟನ್. ಹಾಂ, ಎಲ್ಕ್. ಓ, ಕೋಟೆಲ್ಲ ಸಖತ್ತಾಗಿದೆ. ಕಮ್ಮಿ ರೇಟಾ? ಒಳ್ಳೊಳ್ಳೆ ಡೀಲ್ ಸಿಕ್ಕಿತ್ತು. ಹುಷಾರಾಗಿರ್ಬೇಕು. ಹಾಂ, ಈಗ ಸಖತ್ತಾಗಿದೆಯಲ್ರಿ ಮಾರ್ಕೆಟ್ ಇದು. ಈ ಕಾಂಪ್ಲೆಕ್ಸಲ್ಲಿ ಮಾರ್ಕೆಟ್ ಇದ್ದಂಗೆ ಇದೆಯಲ್ಲ, ಇದು ಕಾಂಪ್ಲೆಕ್ಸೇ, ಎಕ್ಸಲೇಟರ್ ಇದೆ. ಹಾಂ, ಒಂದೇ ಅಂಗಡಿ ಮೇಲೆ ಇರೋದಷ್ಟೇ. ಅದು ಇದು ಸೇಮೆ ಬಂಕರ್ ಟೈಪ್ ಅಲ್ವಾ ಇದು? ರಷ್ಯನ್ ಮಾರ್ಕೆಟ್. ಅದೇನದು? ಹೋಗ್ತಾ ಹೋಗೋಣ ನನಗೆ. ಅಲ್ಲ, ಅದು ಹೋಗ್ತಾ ಹೋಗೋಣ. ಈಗ ಮುಗಿಸ್ಕೊಂಡು ಹಿಂಗೆ ಹೋಗೋಣ. ಹಾಂ, ಇದು ಮುಗಿಸ್ಕೊಂಡು ವಾಪಸ್ ಬರೋಣ. ಅದೇ ಅಪ್ಲೋಡ್ ಆಗಿಬಿಡುತ್ತೆ. ನಾವು ಅದನ್ನು ಮಾಡಿದ್ರೆ ಹಂಗಾಗುತ್ತೆ. ಅರೆ ವಿವೇಕ್ ನನಗೆ ಗಿಫ್ಟ್ ಕೊಡ್ತಾರೆ ಇಲ್ಲೇ. ಬನ್ನಿ ತಗೊಳ್ಳೋಣ. ಏನು ಕೊಡ್ತೀರಾ? ಏನು ಬೇಕೋ ತಗೊಳ್ಳೋಣ. ಆ್ಯಂಬರ್ ಇದು ತುಂಬ ಫೇಮಸ್. ಆಂಟಿಗೆ ಆ್ಯಂಬರ್ ತೊಗೊಂಡ್ರಿ. ಆ್ಯಂಬರ್ ಅಂದರೆ
ಕಲ್ಲು ಓ ಕಲ್ಲು ಆ ಅಮ್ಮ ಎಂಥದ ಅಮ್ಮ ಕ್ರಿಶ್ಚಿಯನ್ ಕ್ರಿಸ್ಟೀನ್ ಪ್ರೊನೌನ್ಸಿಯೇಷನ್ ಏನು ಹೇಳಿ ಕ್ರಿಶ್ಚಿಯನ್ ಅಂದ್ಬಿಡ್ತೀನಿ ಕ್ರಿಸ್ಟೀನ್ ಅಮ್ಮ ತಂದು ಕೊಟ್ಟಿದ್ದಾರೆ ಅದೇ 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 ಟೋಪಿ ಕಾಣಿಸ್ತಾ ಬಾ ನಾನು ಏನು ಬೆಳಕಂಡು ನಿನ್ನ ಪ್ರೀತಿ ಸಾಕು ಹಾಂ ಟೋಪಿ ಕಾಣಿಸ್ತಾ ಹಾಂ ಇದನ್ನ ಸಾನ ಟೋಪಿ ಅಂತಾರೆ. ಹಾಂ ಸಾನ ಇದು ಇಟ್ಬಿಟ್ಟಾದ್ರೆ ಹಾಕೊಂಡು ಹೋಗ್ತಾರೆ. ಅದು ತಲೆ ಇದಾಗಬಾರ್ದು. ಸಾಲ ಅಂದರೆ ಸೌನ ಸೌನ ಸಾವುನ ಸೌನ ಅಂದರೆ ಇದು ಹಾಟ್ ರೂಮ್ ಇದ್ದಂಗೆ ಹಾಂ ಹಾಂ ಒಳಗಡೆ ಏನು ಧಗೆ ಅಲ್ರಿ ಬೆಳ್ಳುಳ್ಳಿನೇ ಇದೆ ಇನ್ನು ಬೇರೆ ಎಲ್ಲ ಹೆಂಗಿರುತ್ತೆ ಬೇರೆ ಎಲ್ಲ ಹೆಂಗೆ ಸಖತ್ತಾಗಿದೆಯಲ್ಲ ಆರ್ಟ್ ಜೇನುತುಪ್ಪನೂ ಇದೆ ಹೋಮ್ ಮೇಡ್ ನಮ್ಮ ಥರ ಬೆಲ್ಲ ಮಿಕ್ಸ್ ಆಗಿಲ್ಲಲ್ಲ ಮಿನ್ಕ ಅಂತಿದೆಯಲ್ಲ ಯಾವುದು ಇದೇನು ದಪ್ಪ ಇಷ್ಟೊಂದು ದಪ್ಪ ಇದು ಸೆಂಟ್ರಲ್ ಏಷ್ಯಾ ಅಲ್ಲಿ ಉಜ್ಬೇಕಿಸ್ತಾನ್ ಕಜಾಕಿಸ್ತಾನ್ ಹಾ. ತುರ್ಕ್ಮೆನಿಸ್ತಾನ್ ಹಾ. ಅವ್ರದ್ದು ಬೇಕ್ರಿ ಇದು ಅಲ್ಲೆಲ್ಲ ಈ ಥರನೇ ಬ್ರೆಡ್ ಸಮೋಸ ಇವಾಗ ಇಂಡಿಯನ್ ಸಮೋಸ ಇದೆಯಲ್ಲ ಹಾ, ಆ ಥರ. ಅದೆಲ್ಲ ಅಲ್ಲಿಂದನೇ ಬಂದಿರೋದು ಸಮೋಸ ಓ ಅಲ್ಲಿ ಮೀಟ್ ಹಾಕ್ತಾರೆ ಮಧ್ಯದಲ್ಲಿ ನಾವು ಆಲೂಗೆಡ್ಡೆ ಹಾಕ್ತೀವಿ ತರಕಾರಿ ಆಗುತ್ತೆ ಅಷ್ಟೇ ಅಲ್ಲೂ ಪಲಾವ್ ಇದೆ ಗೊತ್ತಾ ನಾವು ಬಿರಿಯಾನಿ ಹೆಂಗೆ ಮಾಡ್ತೀವೋ ಅವ್ರು ಪಲಾವ್ ಅಂತ ಮಾಡ್ತಾರೆ ಏನು ಶಬ್ದ ಆಯಿತು ಡೌನ್ ಮಾಡ್ಬಿಟ್ಟಾ ಡೌನ್ ಮಾಡಿದ್ದೀನಿ ಆಫ್ ಮಾಡಿಬಿಡು ಫುಲ್ ಹೋಗ್ಲಿ ಆಫ್ ಮಾಡಿಬಿಡು ಆಫ್ ಮಾಡಿದ್ದೀನಿ ಓಕೆ ಇದು ಫಿಶ್ ಮಾರ್ಕೆಟ್ ಓ ಇದು ಫಿಶ್ ಮಾರ್ಕೆಟ್ ಅಂತ ಮನೆಗೆ ಸುತ್ಕೊಂಡು ಮತ್ತೆ ವಾಪಸ್ ಹೋಗೋದು. ಇದೆಲ್ಲ ಫಿಶ್ ನೋಡ್ರಿ ಇದು ಫಿಶ್ ಮೊಟ್ಟೆ ಕ್ಯಾವಿಯಾರ್ ಮೊಟ್ಟೆ ಹಾಂ ಹಂಗೆ ತಿಂತಾರೆ ಅದನ್ನ. ಮೊಟ್ಟೆ ಅಂತ್ರಿ ಫಿಶ್ ಮೊಟ್ಟೆ ಇಲ್ಲಿದೆ ನೋಡಿ. ಅದು ನೀರೆಲ್ಲ ಹಾಕಿ ನಮ್ಮ ಮರಿ ಆಗೋದಲ್ಲವ ಇಲ್ಲ ಇಲ್ಲ ಅದನ್ನು ತಿನ್ನೋದಕ್ಕೆ ಅದನ್ನ ಹಂಗೆ ತಿಂತಾರೆ ಕ್ಯಾವಿಯಾರ್ ಅಂತ ಇದು ಡ್ರೈ ಅದು ಮೀನು ಹೆಂಗೆ ಜೋಡಿಸವ್ರೆ ಹೊರಗಡೆ ನಾನಾ ಥರ ಮೀನು ಎಲ್ಲ ತಿಂದೆ ಅವ್ರು ಹಿಂಗಿರೋದು ಇದು ಗಟ್ಟಿ ತುಂಬ ಗಟ್ ಹೆಲ್ತ್ ಫರ್ಮೆಂಟೆಡ್ ಹೊಟ್ಟೆ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆಯದು ಆಯಿಲ್ ನೋಡಪ್ಪ ಎಂಥದ್ದು ಆಯಿಲ್ ಕಡಲೆಕಾಯಿ ಎಣ್ಣೆ ಹಳ್ಳೆಣ್ಣೆ ಈ ಥರ ಎಲ್ಲ ನಮಗೆ ನಾವು ಮಾಡ್ದಂಗೆ ಅವ್ರದ್ದು ಆ ಎಣ್ಣೆಗಳು ಈಗ ನೋಡ್ಕೊಂಬಂದೆ ಎಲ್ಲ ಸ್ವಲ್ಪ ಉದ್ದಕ್ಕೂ ಸಾಸಿವೆ ಇಡೋದು ಸಾಸಿವೆ ಓ ಹೆಂಗಿದ್ರಿ ಮೀನು ನೋಡ್ರಿ ಕರಡಿ ಎಲ್ಲ ತಿನ್ನುತ್ತೆ ಕರಡಿ ಕರಡಿ ಇದೆ ತಿನ್ನೋದು ಹೌದಾ ಸರ್ ನಾ ತಿಂದರೆ ನಾವು ಕರಡಿ ಹಾಕ್ತೀವಾ ಆಗ್ಬೋದು ಇಲ್ಲಿ ಆಕ್ಟೋಪಸ್ ಬಂದೆ ಏನದು ಏನು ಮೀನದು ಸ್ಕ್ವಿಡ್ ಆಕ್ಟೋಪಸ್ ಥರನೇ ಹಾಂ ಹೌದಪ್ಪ ಮೂತಿನಲ್ಲಿದೆ ಇದು $13 ಯೂರೋ ಅಲ್ಲ ಇದು 13 ಯೂರೋ ಕಿಲೋಗೆ ಕಿಲೋಗೆ. ಯೂರೋ ಪೊಮಗ್ರಾನೇಟ್ ನೋಡಿ ಇದು ಫಿಶ್ ಮಾರ್ಕೆಟ್ ಇದು ನೋಡಿ ಮೇಲ್ಗಡೆ ಮಾರ್ಕೆಟ್ ನೋಡ್ಕೊಳ್ಳಿ ಎಲ್ಲ ರಷ್ಯನ್ಸ್ ಅವರು ಮಿಲ್ಟ್ರಿ ಅವರು ವಾರ್ ಟೈಮಲ್ಲಿ ಅವ್ರ ವಾರ್ ಐಟಮ್ ಎಲ್ಲ ತಂದಿಟ್ಕೊಂಡಿದ್ರು ಇದು ಎಲ್ಲ ನಮ್ಮ ಅತ್ತೆದಿರು ಇವರೆಲ್ಲ ಮತ್ತೆ ಇಲ್ಲ ಹೆಣ್ಣು ಕೊಡ್ತೀನಿ ಅಂದ್ರೆ ನಾನೇ ಬೇಡ ಅಂತ ಇದು ನೋಡು ಇದು ಅದೇ ಅಲ್ಲ ಅದು ಅದೇ ಮೀನು ಆಕ್ಟೋಪಸ್ ಅದು ಪಕ್ಷಿಪಾಲ ಇದು ಜಿಂಜರ್ ಅಂತೀವಲ್ಲ ಜಿಂಜರ್ ಪ್ರಾನ್ಸ್ ಅಂತ ಹಾಂ ಫ್ರಾನ್ಸ್ ಹಾಂ ಮರಾಠಿನಲ್ಲಿ ಜಿಂಜಿಯರೋ ಏನಂತೀವಿ ಈ ತಲೆ ನೋಡ್ರಿ ಬರೇ ತಲೆನೇ ಹನಿ ಬೇಸ್ ವಿಸ್ಕಿ ಅಂತೀವಿ ನೋಡಪ್ಪ ಹಾಕಿರೋದು ಇದನ್ನು ಶೂಟ್ ಮಾಡ್ತಾರೆ ಯಾವುದು ಇದು ಇಂಗ್ಲೀಷಾ ಸೈಡ್ ಇದೆಲ್ಲ ಇಂಗ್ಲೀಷ್ ಅದು ಇಂಗ್ಲೀಷ್ ಅಂತೀವಿ ನೋಡಪ್ಪ
ಅದು ಇದು ಬ್ಲಿಂಕ್ ಆಗ್ತಾ ಇದೆ ಲೈಟ್ ಒಳಗೆ, ಅದು ಫೋಟೋ ಹೊಡ್ಕೋಬೇಕು ಅಷ್ಟೇ. 43% ವೈಟ್ ಹನಿ ಬ್ರ್ಯಾಂಡಿ, ಸಾರಿ ವಿಸ್ಕಿಯಲ್ಲಿ. ವೈಟ್ ಹನಿ ಬ್ರ್ಯಾಂಡಿ. ಇಲ್ಲೇ ಕುಡಿಯೋಕೆ ಕೊಡ್ತಾರಾ ಟೇಸ್ಟ್ ಟೇಸ್ಟಿಂಗ್ ಬೇಕಾ? ಫ್ರೀಯಾಗಿ? 2 ಯೂರೋ, 2.5 ಯೂರೋ. ಬೇಡಪ್ಪ, ನಾವು 5 ಯೂರೋ ಕೊಟ್ಟರೆ ಕೊಡಲಿ. ತೊಗೊಳಕ್ಕೆ ಕುಡಿಯೋಕ್ಕೆ ಹೋಗ್ತೇ ಇಲ್ಲ, ತಿನ್ನಂಗೆ ಅನ್ನೋದು. ನೋಡಿ ಒಂದು ಬಾಟ್ಲ್ ಎತ್ಕೊಂಡು ಹೋಗೋಣ, ಅಲ್ಲಿ ಕಳ್ಸೋಣ. ಕಲರ್ಸು ಇದು ಸನ್ರೈಡ್ ಇಲ್ಲ, ಸ್ಮೋಕ್ ಇದು ನೋಡಿ ಹೆಂಗಿದೆ ಇದು. ಸ್ಮೋಕ್ ಮಾಡಿದ್ದು ಹೊಗೆ ಇದನ್ನ. ಹಾಂ ಗೊತ್ತಾಯ್ತು. ಕೆಡಲ್ಲ ಅದು. ಹಾಂ, ಕೆಡಲ್ಲ, ವಿಂಟರ್ಗೆ ಎಲ್ಲ. ಅದೇ ಕೆಡಲ್ಲ. ಇದು ಕರ್ವಟ್, ಇದು ವಿವೇಕ್ ಇದ್ದಂಗಿದೆ, ಒಣಗೋಗಿದೆ. ಒಣಗೋಗಿರೋದು ಕರ್ವಟ್. ಅದು ಇದು ತೊಡೆ ಏನಿದು ತೊಡೆ? ಏನಾದರೂ ಮಾಡ್ಬೋದು. ಮಟನಿಂದನೂ ಮಾಡ್ತಾರೆ, ಬೀಫಿಂದನೂ ಮಾಡ್ತಾರೆ, ಪೋರ್ಕಿಂದನೂ ಮಾಡ್ತಾರೆ. ಇದು ನನ್ನ ಪ್ರಕಾರ ಬೀಫ್ ಅಂದ್ಕೊತೀನಿ. ಬಟ್ ಹೆಂಗೆ ಅಂದರೆ ಇದು ಬೇಯಿಸಿಲ್ಲ, ಹಾಂ, ಇದನ್ನ ಉಪ್ಪಲ್ಲಿ ಇದು ಗೊತ್ತಾಯ್ತು. ಡ್ರೈ ಕಟ್ ಮಾಡ್ಕೊಂಡು ತಿಂತಾರೆ. ಆ ಬೆಂಕಿಗೆ ಕಾವು ಮೇಲೆ. ಬೆಂಕಿ ಇಲ್ಲ, ಇದು ಹಾಂ. ಉಪ್ಪು ಹಾಕ್ಬಿಟ್ಟು ಮನೆ ಇದರಲ್ಲಿ ಅಟ್ಟದಲ್ಲಿ ಹಾಂ, ನೇತಾಕ್ತಾರೆ, ಕರೆಕ್ಟ್. ಹಂಗೆ ಡ್ರೈ ಆಗಿರುತ್ತೆ. ಒಂಥರ ಉಪ್ಪಿನಕಾಯಿ ಇದ್ದಂಗೆ, ಮಾಂಸದ ಉಪ್ಪಿನಕಾಯಿ. ಹಾಂ, ಅದನ್ನ ಹಂಗೆ ಸ್ಲೈಸ್ ಮಾಂಸದ ಉಪ್ಪಿನಕಾಯಿ. ರಿಯಲಿ ನೋ ಕುಕಿಂಗ್? ನೋ, ದೇ ಡೋಂಟ್ ಕುಕ್ ದಿಸ್. ನಮ್ಮ ಕನ್ನಡ ಬಾವುಟ ಇದೆಯಲ್ಲ ಇಲ್ಲಿ, ಇದು ಕೆಳಗಡೆ ಅರ್ಧ ಕಟ್ ಮಾಡಿಬಿಟ್ರೆ ಕನ್ನಡ ಬಾವುಟ. ಕನ್ನಡ ಬಾವುಟ ನೋಡ್ರಿ. ಹಾಂ, ಸ್ಪೇನ್. ಸ್ವಲ್ಪ ಒಂದು ಬಾಟಲ್ ತೆಗೆದುಬಿಟ್ರೆ ಅಷ್ಟೇ. ಮಧ್ಯೆ ಕಟ್ ಮಾಡಿದ್ರೆ ನಮ್ಮದೇ ಇದು. ಹಾಂ, ಏನು ಮೇಯ್ತವ್ರೆ, ಕುಡಿತವ್ರೆ. ಇದೆಲ್ಲ ಇದು ಹಾಂ, ತಿನ್ನೋದು ಟೂರಿಸ್ಟ್ ಅವ್ರಿಗೆ ಸೊ ಇಲ್ಲಿ ಬೇಕು, ನಾವು ತಿನ್ನೋಣ ಬಂದು ಬಿಯರ್ ಕುಡಿಯೋದು, ತಿನ್ನೋದು, ಬಿಯರ್ ಕುಡಿಯೋದು ಎಲ್ಲ. ಇಲ್ಲೆಲ್ಲ ಮಧ್ಯಾಹ್ನ ನೀರು ಬದಲು ಬಿಯರ್ ಕುಡಿತಾರೆ. ಹೌದು. ನಮ್ಗೆ ನಸೀಬಿಲ್ಲ ಬಾ ದೇವರು. ಹತ್ತು ಕಡೆ ಹೋಗೋಣ, ಇನ್ನೂ ಬೇಕ್ರಿ ತೋರಿಸಿಲ್ಲ ನಾವು. ಇದೆ ಇನ್ಫೆಕ್ಷನ್. ಹಾಂ, ಉಜ್ಬೇಕಿಸ್ತಾನ್ ಫುಡ್. ಇಲ್ಲಿ ನೋಡ್ರಿ, ಈ ಕೊಳಾಯಿಗಳು ಇದೆ, ಐಟಮ್ಗಳು ಎಷ್ಟು ಬೇಕೋ ಅಷ್ಟು ಬಿಟ್ಕೊಳ್ತಾರೆ. ಅಷ್ಟು ಬಿಟ್ಕೊಳ್ಳೋದು ಕೊಳಾಯಿ ಮೇಲೆ. ಹಾಂ, ಎಷ್ಟು 90 ml 100 ml ಒಂದು ಜಗ್ಗು ಜಗ್ಗು. ಬಿಯರ್ ಜಗ್ಗಲ್ಲೇ. ನೋಡ್ರಿ, ಅದಕ್ಕೂ ಪ್ರೆಷರ್ ಇದೆ, ಅದು ಗ್ಯಾಸು ಇದೆ ಅದರೊಳಗೆ. ಹೌದು, ಅದು ಬ್ಯಾರಲ್ ಇಲ್ಲಿದೆ ನೋಡಿ, ಬ್ಯಾರಲ್. ಹಾಂ, ಬ್ಯಾರಲ್ ಕನೆಕ್ಟ್ ಆಗಿರುತ್ತೆ, ಈ ಬ್ಯಾರಲ್ ಇಲ್ಲಿಂದ ಬರುತ್ತೆ ಗ್ಯಾಸು. ಓ, ಅದು ಲಿಕ್ವಿಡು. ಹಾಂ, ಇದು ಕೋಲ್ಡ್ ಸೂಪ್ ಅಂತಾರೆ. ಕೋಲ್ಡ್ ಸೂಪ್ ಅಂತ ಲ್ಯಾಟ್ವಿಯನ್ನಲ್ಲಿ ಒಂಥರ ವೆರಿ ಫೇಮಸ್. ಅವ್ರ ನಮಗೂ ರಾಗಿ ಮುದ್ದೆ ಹೆಂಗೆ, ಹಾಂ, ಅವ್ರಿಗಿದೆ ಹಂಗೆ. ಸೊ ಇದು ಬೀಟ್ರೂಟ್ ಕೋಲ್ಡ್ ಸೂಪು. ಅದು ಬಿಸಿ ಇರಲ್ಲ, ತಣ್ಣಗಿರುತ್ತೆ. ಹೌದಾ? ಅದನ್ನ ಸೂಪ್ ಥರ ತಿಂತಾರೆ. ಅದು ಕುಡ್ದೆ ಹಂಗೆ ಕಲರ್ ಇರೋದು ಅವರು. ಹಾಂ, ಹೌದು. ಈ ನಿನ್ನ ಸ್ಮೈಲ್ ಸಖತ್ತಾಗಿರೋಗಿರೋ. ನಮ್ಮ ಹೈಟ್ ಇಲ್ಲ ಯಾರು, ಸ್ವಲ್ಪ ಎಲ್ಲ ಕೆಲವು ಜನ ಇದ್ದಾರೆ ಹೈಟ್ಸು, ಕೆಲವು ಜನ ಎಲ್ಲ ಕುಳ್ಕುಳ್ಗೆ ಅವರೇ. ಇಲ್ಲಿ ಮತ್ತೆ ರಿಪೀಟ್ ಆಗೋದು ಬೇಡ ಅಂತ. ಇಲ್ಲಿ ಬಂದಿಲ್ಲ ನಾವು. ಇಲ್ಲಿ ಬಂದಿಲ್ಲ. ಹಾಗಾದ್ರೆ ವಿವೇಕ್ ಆಂಟಿಗೆ ಮಾತ್ರ ಕೊಡಿಸ್ತಾರೆ, ನನಗೆ ಕೊಡಿಸಲ್ಲ. ಹಾಂ, ಅಲ್ವಾ. ಇವ್ರ ಹೆಸರು ಅಲ್ವಾ ನೋಡಿ, ಜೆಮೆಸ್. ಹಲ್ವಾನೇ ಬರುತ್ತೆ, ಅಲ್ವಾ ಅಂತಾನೆ ಬರೀ ನಮ್ಮ ಕರೀತಾರೆ. ಕನ್ನಡನೇ ಎಲ್ಲ ಟೈಪಲ್ಲ. ಹಾಂ, ಭಾರಿ ಮೋಸ ವಿವೇಕ್, ನಮ್ಗೆ ಕೊಡ್ಸಲ್ಲ ಅಂತಾನೆ. ಓ, ಇದು ನಾಳೆ ಮಾಡೋಣ ಅಂತಿದ್ದೆ, ಇವತ್ತೇ ಮಾಡಿಸ್ಬಿಟ್ರು ನಮ್ಮ ಹುಡುಗರು ಕವರು. ನಾಳೆ ಬರಲ್ಲ, ಬಂದು
ಬಸ್ ಸ್ಟ್ಯಾಂಡಿಗೆ ಬರೋವಾಗ ಮಾಡೋದು ಅದೆಲ್ಲ ವರ್ಕ್ ಆಗಲ್ಲ ಮತ್ತೆ ನಾಳೆ ರಶಲ್ಲಿ ಅದೇ ಹೇಳಿದೆ ನಾನು ಅದೇ ವೇಟ್ ಹೇಳಿದ್ರೆ ಈಗಲೇ ಮಾಡ್ಬಿಡೋಣ ಬನ್ನಿ. ನಾಳೆ ಬಸ್ ಮಿಸ್ ಆದರೆ ಅದು ತಲೆನೋವು ಹಾಂ, ಹೇಗಿದೆ ಮಾಡ್ಬೋದು. ರೈಲ್ ಇದೆ ಅಂತೀರಲ್ಲ. ಕಾಫಿನಾ? ಈಗ ತಿಂತೀರಾ? ಏನು ಬೇಡಪ್ಪ. ಅಯ್ಯೋ ಎಂಥದ್ದು ಕಿಲೋ ಲೆಕ್ಕನ ಇವಾ? ಕಮ್ಮಿ ರೇಟಾ? ಕಮ್ಮಿ ಎಲ್ಲಿ ಸಿಗುತ್ತೆ? KG ತೊಗೊಂಡೋಗೋಕ್ಕೆ ನಾವು ಬೆಂಗಳೂರಿಗೆ? ಇಲ್ಲಿ ವೇರ್ ಹೌಸ್ ಸ್ಟೋರ್ಸ್ ಅಂತ ಇರುತ್ತೆ ಇಲ್ಲಿ. ಹೌದಾ? ದೊಡ್ಡ ದೊಡ್ಡ ಅಂಗಡಿಗಳು ಅಲ್ಲಿ ಕಮ್ಮಿಗೆ ಸಿಗುತ್ತೆ. ಬೇಕಲ್ಲ ನನಗೆ. ಬನ್ನಿ ನೋಡೋಣ. ಆಗುತ್ತಾ ಇವತ್ತು ಇರುತ್ತೆ ಅಂಗಡಿಗಳು? ಅಂಗಡಿಗಳಿರುತ್ತೆ, ಅದೇ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಹೋದರೆ ಮಕ್ಕಳುಗಳು ಏನೇನು ತಂದ್ರೆ ಅಂತಾರೆ. ಅಷ್ಟು ಅಗಲ ಚಾಕ್ಲೇಟ್ ಕೊಡೋದು, ಇವು ಕೈಗೆ ಒಂದಕ್ಕೆ ಎರಡು ಕೈಗೆ ಎರಡು ಕೊಟ್ಟರೆ ಆಯ್ತಲ್ವ? ನೋಡ್ರಿ ತರಾವರಿ. ನಮಗೆ ಫ್ಲೈಟ್ ಒಳಗೆ ಕತ್ಗೆ ಹಾಕೊಳ್ಳೋ ಥರ ಇದೆಯಲ್ಲ ಅಲ್ಲ? ಹಾಂ, ಇದೇ ಮಾಡೋಕ್ಕೆ ಕತ್ತಿಗೆ ಇನ್ನು ಯಾವಾಗ ಫ್ಲಾಶ್ ಆಗಿಲ್ಲ ಇನ್ನೂ ಆವಾಗಲೇ ಸಂತೋಷ ಫ್ಲಾಶ್ ಆಗೋಯ್ತು. ಎಕ್ಸಾಕ್ಟ್ಲಿ. ಸ್ವಲ್ಪ ಟ್ಯೂಬ್ಲೈಟ್. ಟ್ಯೂಬ್ಲೈಟ ನೀನು ಕೇಳಿ ದೊಡ್ಡ ಕೇಳಿ ನೀನು ಬಿಡು. ಅದೇನಾಗ ಸಕ್ ಮಾಡೋದು ಇದು ಇದು ವೆಂಟಿಲೇಷನ್. ವೆಂಟಿಲೇಷನ್ಸು. ಇದೇನಂದ್ರೆ ತರಾವರಿ ಡ್ರೈ ಡ್ರೈ ಫ್ರೂಟ್ಸು. ಈ ಡ್ರೈ ಫ್ರೂಟ್ಸ್ ಎಲ್ಲ ಇದು ನೇಟಿವಾ ಇಲ್ಲಿಂದ ಇಲ್ಲ ನಾವು ಇಂಪೋರ್ಟ್ ಕೆಲವು ನೇಟಿವ್ ಎಲ್ಲ. ಕೆಲವು ನೇಟಿವ್, ಕೆಲವು ಇಂಪೋರ್ಟ್ ಮಾಡಿರ್ತಾರೆ. ಇಂಪೋರ್ಟ್ ಮಾಡಿದ್ವಿ. ಆ್ಯಪಲ್ನೆಲ್ಲ ಡ್ರೈ ಫ್ರೂಟ್ ಮಾಡಿದ್ದಾರೆ ನೋಡೋದು. ಇದು ಆ್ಯಪಲ್ ಇದೆಲ್ಲ ನೇಟಿವ್. ಸ್ವಲ್ಪ ಎಷ್ಟು ಥರ ಇದೆ ಅಂದರೆ ಹನಿ. ಹಾಂ, ಇಲ್ಲ ಕಲರ್ ಆಗಿದೆ ಹನಿ. ಬಟ್ ಡಿಪೆಂಡ್ಸ್ ಆನ್ ಯಾವ ಹನಿ ಬಿ ವಾಟ್ ಫ್ಲವರ್ ಇಟ್. ಅಲ್ಲ ಆ ಥರ ಇಲ್ಲಪ್ಪ. ಎಲ್ಲ ಫ್ಲವರ್ದು ಒಂದೇ ಫ್ಲವರ್ದು ಅದು ಸಕ್ ಮಾಡಲ್ಲ. ಆ ಏರಿಯಾದಲ್ಲಿ ಅಷ್ಟು ಅಂತಾನೆ ನೋಡುತ್ತೆ. ಹೌದು. ಇಲ್ಲಿ ಎಲ್ಲ ನೋಡಿದ್ರು ಬರೀ ಎಲ್ಲ ವಯಸ್ಸಾದವರೇ ಇದ್ದಾರೆ, ಒಬ್ಬರು ಯಂಗ್ಸ್ಟರ್ಸ್ ಇಲ್ಲ. ಈ ಮಾರ್ಕೆಟಲ್ಲೆಲ್ಲ ಮೋಸ್ಟ್ಲಿ ಬರೀ ತಿನ್ನೋರೆ ಕುಡಿಯೋರು ಬೇರೆ ಕಡೆ ಇರ್ತಾರೆ, ವಯಸ್ಸವರು. ಅದು ಬಾರದು. ಹಾಂ, ಚೀಸು, ಬೆಣ್ಣೆ. ನಮ್ಮ ಮನೇಲಿ ತುಪ್ಪ ಮಾಡಬೇಕಂದ್ರೆ ನಾವು ಬೆಣ್ಣೆ ಇಲ್ಲಿಂದಲೇ ತೊಗೊಂಡು. ಹೌದಾ? ಚೆನ್ನಾಗಿ ಬರುತ್ತಾ ಬೆಣ್ಣೆ?